ಮಾಡೋಂಥ ಲಿಪ್ಸ್ಟಿಕ್ ಶೇಡ್ಸ್ ಯಾವುದು ಅಂತ ತುಂಬ ಕೇಳ್ತಾ ಇರ್ತೀರಾ. ಜಸ್ಟ್ ಶೇಡು ಮತ್ತು ಲಾಂಗ್ ಲಾಸ್ಟಿಂಗ್ ಎಷ್ಟಿದೆ ಆ್ಯಂಡ್ ಕಾಸ್ಟ್ ಎಷ್ಟಾಯಿತು ತಗೊಳಕ್ಕೆ ಹೋಗ್ಬೇಡಿ. ವೆರಿ ಬ್ಯಾಡ್ ಫ್ರೇಗ್ರೆನ್ಸ್ ಒಂಥರ ಏನೋ ಕೆಟ್ಟ ಸ್ಮೆಲ್ ಥರ ಫೀಲ್ ಆಗ್ತದೆ. ಇದೊಂಥರ ವಿಯರ್ಡ್ ಕಲೆಕ್ಷನ್ ನನ್ನ ಹತ್ರ ಇರೋದು. ಈ ಡಬ್ಬ ಕ್ಯಾಪ್ಗಳನ್ನ ನೋಡ್ಬಿಡಿ, ಅವಮಾನ ಆಗುತ್ತೆ ನಾನು ತುಂಬ. ಕ್ವಾಲಿಟಿ ಹೇಗಿದೆ, ಟೆಕ್ಸ್ಚರ್ ಹೇಗಿದೆ, ಇಸ್ ಇಟ್ ರಿಯಲಿ ವರ್ತ್ ಬೈಯಿಂಗ್? ಸ್ವೈಪಲ್ಲೇ ಗೊತ್ತಾಗೋಗುತ್ತೆ ಈ ಲೋಕಲ್ ಪ್ರಾಡಕ್ಟ್ಸ್ಗೂ. ನನ್ನ ಹತ್ರ ಇರೋ ಕಲೆಕ್ಷನು ಯಾವುದೇ ರೀತಿಯಾದ ಪ್ರಮೋಷನ್ ಕೊಲಾಬ್ರೇಷನ್ ಏನೂ ಅಲ್ಲ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದೊಡ್ಡ ಪ್ರೀತಿ. ಗೈಸ್, ಇವತ್ತು ಮೋಸ್ಟ್ ಆಸ್ಕ್ಡ್ ಕ್ವೆಶನ್, ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಇದು. ನಾನು ಯೂಶಲಾಗಿ ಯೂಸ್ ಮಾಡೋ ಅಂಥ ಲಿಪ್ಸ್ಟಿಕ್ ಶೇಡ್ಸ್ ಯಾವುದು ಅಂತ ತುಂಬ ಕೇಳ್ತಾ ಇರ್ತೀರಾ. ಅದನ್ನು ನಾನು ಇವತ್ತು ಯಾವ್ಯಾವ್ದು ಸಿಕ್ತು ಅದನ್ನು ತೊಗೊಬಂದಿದ್ದೀನಿ ಗೈಸ್. ನಂದು ತುಂಬ ಕಲರ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ. ಸೊ ನಾನು ವಿಯರ್ಡ್ ಕಲರ್ಸ್ ಎಲ್ಲ ಟ್ರೈ ಮಾಡ್ತೀನಿ. ಅದೇನೋ ಆ ಕಲರ್ಗಳು ಸಿಗ್ತಾ ಇಲ್ಲ. ನಾನು ಆರೆಂಜಿಂದ ಹಿಡ್ದು, ಬ್ಲ್ಯಾಕಿಂದ ಹಿಡ್ದು, ಪರ್ಪಲಿಂದ ಹಿಡ್ದು ಎಲ್ಲ ಕಲರು ಟ್ರೈ ಮಾಡ್ತೀನಿ ನಾನು. ಆ ಥರ ನಾನು ಇವಾಗ ನನಗೆ ಯಾವ್ಯಾವ್ದು ಸಿಕ್ತು ಸುಮ್ಮನೆ ಅಂದ್ಕೊಂಡೆ, ಹಿಂಗೆ ಕೂತಿದ್ನಲ್ಲ ಅಂದ್ಕೊಂಡೆ ಲಿಪ್ಸ್ಟಿಕ್ ಶೇಡ್ಸ್ ಮಾಡೋಣ ಅಂತ ಅದನ್ನು ಮಾಡ್ತಾ ಇದ್ದೀನಿ. ಯಾವ್ಯಾವ್ದು ಸಿಕ್ತು ಅದೆಲ್ಲ ತೊಗೊಬಂದಿದ್ದೀನಿ. ಸೊ ಅದನ್ನೇ ಚೆಕ್ ಮಾಡೋಣ. ಅದರಲ್ಲೇ ಬೇಜಾನ್ ಕಲರ್ಸ್ ಇದೆ ಆ್ಯಂಡ್ ಒಂದೇ ಬ್ರ್ಯಾಂಡಲ್ಲಿ ಹಲವಾರು ಕಲರ್ಗಳೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಡಿಫ್ರೆಂಟ್ ಬ್ರ್ಯಾಂಡ್ಸು ಟ್ರೈ ಮಾಡಿದ್ದೀನಿ. ಒಂದಷ್ಟು ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿವೆ, ಇನ್ನೊಂದಷ್ಟು ಈ ಥರ ಎಲ್ಲ ಮೂತಿಗೆ ಹೊಡೆದೋಗಿದೆ. ಏನೂ ಮಾಡೋಕ್ಕಾಗಲ್ಲ, ಇರೋ ಬರೋದೆಲ್ಲ ಎತ್ಕೊಬಂದಿದ್ದೀನಿ. ಸೊ ಅದನ್ನೇ ಮಾಡೋಣ. ಇಷ್ಟಿದೆ ಗೈಸ್ ನಂದು, ಇನ್ನೂ ಬೇಜಾನಿದೆ. ಬಟ್ ಸದ್ಯಕ್ಕೆ ನಮ್ಮ ಲಿಪ್ಸ್ಟಿಕ್ ಇಲ್ಲಿ ನೋಡಿ, ಅದೇ ಇಲ್ಲಿ ಈ ಬ್ರ್ಯಾಂಡ್ ಹೇಳ್ತೀನಿ, ಬ್ರ್ಯಾಂಡ್ ಕಂಪ್ಲೀಟಾಗಿ. ಇದ್ರದ್ದು ಕ್ಯಾಪ್ ಮಾತ್ರ ಸಖತ್ ಲೋ ಕ್ವಾಲಿಟಿ ಐತೆ, ನಂಗೆ ಇಷ್ಟನೇ ಇಲ್ಲ. ಲಿಪ್ಸ್ಟಿಕ್ ಚೆನ್ನಾಗಿದೆ ಬಟ್ ಕ್ಯಾಪ್ಗಳು ಎಲ್ಲ ಕ್ಯಾಪು ಇಷ್ಟೊಂದು ಡೆಲಿವರಿ ಟೈಮಲ್ಲೇ ಕ್ಯಾಪ್ ಹೊಡೆದೋಗ್ಬಿಟ್ಟು ಬಂದಿರೋದು ಉಂಟು. ಇದ್ರದ್ದು ಮಾತ್ರ ಕ್ಯಾಪ್ಗಳು ಮಾತ್ರ ನಂಬಿಡಿ ಚೆನ್ನಾಗಿಲ್ಲ. ಇನ್ನು ಬಾಕಿ ಬ್ರ್ಯಾಂಡೆಲ್ಲ ಕ್ಯಾಪ್ ಚೆನ್ನಾಗಿದೆ. ಬಟ್ ಹವೆವರ್ ಕ್ಯಾಪ್ಗಿಂತ ಲಿಪ್ಸ್ಟಿಕ್ ಜಾಸ್ತಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಲೆಟ್ಸ್ ಥಿಂಕ್ ಅಬೌಟ್ ದಿ ಲಿಪ್ಸ್ಟಿಕ್ ಕ್ವಾಲಿಟಿ, ನಾಟ್ ಲಿಕ್ವಿಡ್ ಕ್ವಾಲಿಟಿ. ಒಂದೊಂದಾಗಿ ನಾನು ಶೇಡ್ಸಿಗೆ ಆಲ್ರೆಡಿ ನಾನು ರೆಡ್ ಹಾಕ್ಬಿಟ್ಟಿದ್ದೀನಿ. ಸೊ ದಿಸ್ ಒನ್ ಐ ಆಮ್ ಆಲ್ರೆಡಿ ವೇರಿಂಗ್. ಈ ಕಲರ್ ಬರುತ್ತೆ ಇದು. ರೆಡ್ನ ತೆಗೆದ್ರೆ ಚೆನ್ನಾಗಿ ಕಾಣಲ್ಲ, ಬೇರೆ ಲಿಪ್ಸ್ಟಿಕ್ದು ಆ್ಯಕ್ಚುಲ್ ಕಲರ್ ಗೊತ್ತಾಗಲ್ಲ. ದಟ್ಸ್ ರೀಸನ್ ನಾನು ಏನು ಮಾಡ್ತೀನಿ, ಎಲ್ಲ ಶೇಡ್ಸು ನನ್ನ ಕೈ ಮೇಲೆ ಹಾಕ್ಕೊಂಡ್ಬಿಡ್ತೀನಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಕ್ವಾಲಿಟಿ ಹೇಗಿದೆ, ಟೆಕ್ಸ್ಚರ್ ಹೇಗಿದೆ, ಇಸ್ ಇಟ್ ರಿಯಲಿ ವರ್ತ್ ಬೈಯಿಂಗ್. ಯಾವ್ದು ಸಿಗುತ್ತೆ ಅದ್ರದ್ದೆಲ್ಲ ಮ್ಯಾಕ್ಸಿಮಮ್ ಲಿಂಕ್ಸ್ ಆ್ಯಡ್ ಮಾಡ್ತೀನಿ. ಯು ಕ್ಯಾನ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಬೈ ಮಾಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಇಟ್ಸ್ ಜಸ್ಟ್ ದಟ್ ನನ್ನ ಹತ್ರ ಇರೋ ಕಲೆಕ್ಷನು ಯಾವುದೇ ರೀತಿಯಾದ ಪ್ರಮೋಷನ್ ಕೊಲಾಬ್ರೇಷನ್ ಏನೂ ಅಲ್ಲ. ನನ್ನ ಹತ್ರ ಒಂದಷ್ಟು ಕಲೆಕ್ಷನ್ಸ್ ಇದೆ, ಅದನ್ನ ತೋರ್ಸೋಣ ಅಂತ ಅಂದ್ಕೊಂಡೆ. ಬಿಕಾಸ್ ತುಂಬ ಜನ ಕೇಳ್ತಾನೆ ಇರ್ತೀರ ಯಾವ ಶೇಡ್ ಇದು ಯಾವ ಶೇಡು ಅಂತ. ಲೆಟ್ಸ್ ಎಕ್ಸ್ಪ್ಲೋರ್ ಯಾವ ಕಲರ್ಸ್ ಇದೆ ಅಂತ. ಇದ್ರಲ್ಲಿ ಕೆಲವು ಕಲರ್ ನನ್ನ ಮೇಲೂ ಚೆನ್ನಾಗಿ ಕಾಣಲ್ಲ, ಆದರೂ ತೊಗೊಂಡಿದ್ದೀನಿ. ಜಸ್ಟ್ ಬಿಕಾಸ್ ನನಗೆ ಇಷ್ಟ ಅಂತ ತೊಗೊಂಡಿದ್ದೀನಿ ಆ ಕಲರ್ಸ್ ಅಷ್ಟೇ. ಲೆಟ್ಸ್ ಗೆಟ್ ಗೋಯಿಂಗ್. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಲೆಟ್ಸ್ ಗೋ ವಿತ್ ಮಲ್ಟಿಪಲ್ ಬ್ರ್ಯಾಂಡ್ಸ್, ಆಮೇಲೆ ಸಿಂಗಲ್ ಬ್ರ್ಯಾಂಡಿಗೆ ಬರೋಣ. ಇವಾಗ ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಏನಿದೆ ಅದಕ್ಕೆ ಹೋಗೋಣ. ಇಲ್ಲಿ ನೋಡಿ, ಫೇಸಸ್ ಕೆನಡಾದೇ ನನ್ನ ಹತ್ರ ಇಷ್ಟು ಕಲೆಕ್ಷನ್ಸ್ ಇದೆ. ನನಗೆ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಇಷ್ಟ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ನಾನು ಅದನ್ನೇ ಹಾಕ್ತಾ ಇರ್ತೀನಿ. ನಾನು ಆ ಥರ ನಾನು ಬೇರೆದು ಎಷ್ಟಿದ್ರು ಅದು ಓಪನ್ ಕೂಡ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಇದೆಲ್ಲ ಓಪನೇ ಮಾಡಿಲ್ಲ ನಾನು, ಏನೋ ಡಬ್ಬನೇ ಓಪನ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಇರೋದನ್ನೇ ಒಂದೇ ಕಲರ್ನೇ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ. ಆ ಥರ ನಾನು ಅದರಲ್ಲಿ ನನಗೆ ಫೇಸಸ್ ಕೆನಡಾ ಇಷ್ಟ ಆಗಿದೆ. ಲೆಟ್ಸ್ ಕೀಪ್ ಇಟ್ ಅಸೈಡ್. ಫಸ್ಟ್ ಬೇರೆ ಬ್ರ್ಯಾಂಡ್ಸ್ ಎಲ್ಲ ನೋಡೋಣ, ಆಮೇಲೆ ಅದನ್ನು ನೋಡೋಣ. ಜಸ್ಟ್ ಶೇಡು ಮತ್ತು ಲಾಂಗ್ ಲಾಸ್ಟಿಂಗ್ ಎಷ್ಟಿದೆ ಆ್ಯಂಡ್ ಕಾಸ್ಟ್ ಎಷ್ಟಾಯಿತು ಎಲ್ಲನೂ. ಇದೆಲ್ಲ ಮಿಡ್ ರೇಂಜ್, ಮ್ಯಾಕ್ಸಿಮಮ್ 280 to 300 400 ರೇಂಜ್ ಪ್ರಾಡಕ್ಟ್ಸ್ ಇದೆ. ಅದು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ಲ. ಕಾಸ್ಟ್ಲಿ ಪ್ರಾಡಕ್ಟ್ಸ್ ಕಲೆಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಮಾಡ್ತಾಯಿದ್ದೆ ನಾವು, ಸ್ಮ್ಯಾಶ್ ಬಾಕ್ಸು ಮತ್ತು ಮ್ಯಾಕು ತುಂಬಾ ತೊಗೋತಿದ್ದೆ. ಹುಡಾ ಬ್ಯೂಟಿ ಅದೆಲ್ಲ ತುಂಬ ತೊಗೋತಿದ್ದೆ. ರೀಸೆಂಟಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಮತ್ತು ನನ್ನ ಆ್ಯಕ್ಚುಯಲ್ ಕಾಸ್ಟ್ಲಿ ಬ್ರ್ಯಾಂಡ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಲೆಕ್ಷನ್. ಸದ್ಯಕ್ಕೆ ಇವಾಗ ಮಿಡ್ ರೇಂಜ್ ಪ್ರಾಡಕ್ಟ್ಸ್ ನಾನು ತೋರಿಸ್ತೀನಿ. ಇದು ಸ್ಟುಡಿಯೋ ವೆಸ್ಟ್, ಇದೆರಡು ಬಂದು ನನ್ನ ಹತ್ರ. ಸ್ಟುಡಿಯೋ ವೆಸ್ಟ್ ಇನ್ನೊಂದಿದೆ, ಇದೊಂದಿದೆ ಆ್ಯಂಡ್ ಇನ್ನೂ ಒಂದಿದೆ ಸ್ಟುಡಿಯೋ ವೆಸ್ಟ್. ಒಂದು ಬ್ರೌನ್ ಕಲರ್ ಒಂದು ತೊಗೊಂಬಂದಿದ್ದೀನಿ, ಅದು ಎಲ್ಲೋ ಸಿಗ್ತಾ ಇಲ್ಲ. ಸ್ಟುಡಿಯೋ ವೆಸ್ಟ್ ಅಂತ ಹೇಳಿದ್ರೆ ವೆಸ್ಟ್ ಸೈಡ್ ಹೋದಾಗ ಅವರ ಔಟ್ಲೆಟಲ್ಲಿ ತೊಗೊಂಡು ಬರೋದು. ಇದಕ್ಕೆ ಯೂಶಲಾಗಿ ಲಿಂಕ್ಗಳಿರಲ್ಲ, ಬಟ್ ಅವ್ರ ಔಟ್ಲೆಟ್ಗೆ ಹೋದಾಗ ನೀವು ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಚೆನ್ನಾಗಿದೆ ಅವ್ರದ್ದು, ತುಂಬಾ ನಂಗೆ ಇಷ್ಟ ಅವ್ರದ್ದು. ದಿಸ್ ಇಸ್ ಒನ್ ಆಫ್ ಇಟ್. ಇದು ನೋಡಿ, ಇದು ಬ್ರೌನ್ ಕಲರ್ ಬರುತ್ತೆ. ಐ ಜಸ್ಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಬಿಕಾಸ್ ತುಂಬ ಲಿಪ್ಸ್ಟಿಕ್ಸ್ ಇದೆ. ಇದು ನೋಡಿ, ಇದು ಟೆಕ್ಸ್ಚರ್ ಹಿಂಗಿದೆ ಅಂತ. ತುಂಬ ಚೆನ್ನಾಗಿದೆ. ಓಕೆ, ನಂಗೆ ಸಖತ್ ಇಷ್ಟ. ಇದೊಂಥರ ನೂಡ್ ಕಲರ್ ಬರುತ್ತೆ ಲಿಪ್ಪಿಗೆ ಹಾಕಿದಾಗ. ಸೊ ದಿಸ್ ಇಸ್ ದ ಕಲರ್. ಆ್ಯಂಡ್ ಅದಕ್ಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಗ್ಲಾಸ್ ಕೂಡ ಇದೆ. ಗ್ಲಾಸ್ ಓಪನ್ ಮಾಡಿ ಅದ್ರ ಮೇಲೆ ಹಾಕೋದು. ದಿಸ್ ಇಸ್ ದ ಅರ್ಧಕ್ಕೆ ಹಾಕ್ತೀನಿ, ಇನ್ನು ಅರ್ಧ ಬಿಡ್ತೀನಿ. ಓಕೆ, ಇಲ್ಲಿ ನೋಡಿ, ಮ್ಯಾಟ್ ಬೇಕಂದರೆ ಈ ಥರ ಬರುತ್ತೆ, ಗ್ಲಾಸ್ ಬೇಕಂದರೆ ಈ ಥರ ಬರುತ್ತೆ. ಮ್ಯಾಟು ಗ್ಲಾಸ್
ಸೊ ಈ ಥರ ಇರುತ್ತೆ. ನಾನು ಮೋಸ್ಟ್ ಆಫ್ ಟೈಮ್ ನಾನು ಗ್ಲಾಸ್ ಯೂಸ್ ಮಾಡಲ್ಲ, ಬಿಕಾಸ್ ಗ್ಲಾಸ್ ಹಾಕಿದಾಗ ಯೂಶಲಾಗಿ ಸ್ಪ್ರೆಡ್ ಆಗುತ್ತೆ. ಲಿಪ್ಸ್ಟಿಕ್ ಏನಿರುತ್ತೆ ಮ್ಯಾಟು ಅದು ಕೂಡ ಸ್ಪ್ರೆಡ್ ಆಗುತ್ತೆ. ಟೀ ಕಾಫಿ ಕುಡಿದಾಗೆಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಂಗೆ ಅದಕ್ಕೆ ಇಷ್ಟ ಆಗಲ್ಲ. ಸೊ ಜಸ್ಟ್ ಇಫ್ ಇನ್ ಕೇಸ್ ನೀವು ಡೆಲಿಕೇಟಾಗಿ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿದ್ರೆ ಗ್ಲಾಸ್ ಇಸ್ ಅ ಗುಡ್ ಐಡಿಯಾ. ಅದರ್ವೈಸ್ ನನಗೆ ಗ್ಲಾಸ್ ಇಷ್ಟ ಆಗಲ್ಲ ಪರ್ಸ್ನಲಿ. ಇದಕ್ಕೆ ಕಾಂಪಿಟೇಟರ್ ಆಗಿ ವಿ ಕ್ಯಾನ್ ಡೆಫಿನೆಟ್ಲಿ ಲುಕ್ ಇನ್ ಟು ಸ್ಟೇಜಲ್ಲಿ ವಾಟ್ ದೇ ಕ್ಲೇಮ್ ಇಸ್, ನಾವು ಮ್ಯಾಟ್ ಏನಿದೆ ಮ್ಯಾಟ್ ಹಾಕಿದ ಮೇಲೆ ಗ್ಲಾಸ್ ಫಿನಿಶ್ ಕೊಟ್ರು ಅದು ಸ್ಪ್ರೆಡ್ ಆಗಲ್ಲ ಅಂತ. ಇದು ಆ್ಯಕ್ಚುಲಿ ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ಇಟ್ ಹಸ್ ಪ್ರೂವನ್ ಇಟ್ ಸೆಲ್ಫ್. ಬಟ್ ಅದರದ್ದೇನೆ ಮ್ಯಾಟ್ ಯೂಸ್ ಮಾಡಬೇಕು. ನೀವು ಈ ಗ್ಲಾಸ್ನ ಬೇರೆ ಲಿಪ್ಸ್ಟಿಕ್ ಮ್ಯಾಟ್ ಮೇಲೆ ಯೂಸ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಅವ್ರದ್ದು ಪ್ರಾಡಕ್ಟ್ ಮೇಲೆ ಮಾತ್ರ ಅದು ವರ್ಕ್ ಆಗೋದು. ಆ್ಯಂಡ್ ಐ ಶೋ ಯು. ಈ ಕಲರ್ ಇಲ್ಲಿ ಚೆನ್ನಾಗಿ ಕಾಣ್ತಾರೆ, ಬಟ್ ನನಗೆ ಅದನ್ನು ಹಾಕೊಂಡ್ರೆ ಸೇಮ್ ನನ್ನ ಸ್ಕಿನ್ ಟೋನ್ ಕಲರೇ ಕಾಣುತ್ತೆ. ಒಂದು ಚೂರು ಡಿಫ್ರೆನ್ಸ್ ಕಾಣಲ್ಲ, ನಂಗೆ ಲಿಪ್ಸೇ ಇಲ್ದಿರೋ ಥರ ಕಾಣುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಟು ವೆಯ್ಟ್ ಫಾರ್ ಇಟ್ ಟು ಡ್ರೈ. ಆಯಿತಾ? ಡ್ರೈ ಆದಮೇಲೆ ಇದನ್ನು ಅಪ್ಲೈ ಮಾಡೋಣ. ಐ ಶೋ ಯು. ಇದು ನೋಡಿ ಸ್ಟೇಜ್ದು ಗ್ಲಾಸು ಹಿಂಗೆ ಹಾಕಿದಾಗ ಯೂಶಲಾಗಿ ಈ ಥರ ಕಾಣುತ್ತೆ. ಗ್ಲಾಸಿ ಟೆಕ್ಸ್ಚರ್ ಹಿಂಗೆ ಬರುತ್ತೆ. ಇವಾಗ ಇದು ನೋಡಿ, ಇದು ಗ್ಲಾಸ್ ಹಿಂಗೆ ಅಮ್ಕಿದಾಗ ಇಲ್ಲಿ ನೋಡಿ ಟ್ರಾನ್ಸ್ಫರ್ ಆಗುತ್ತೆ. ಈ ಥರ ಲಿಪ್ಸ್ಟಿಕ್ ಸೇರಿಸಿ ಮ್ಯಾಟ್ ಸೇರಿಸಿ ಟ್ರಾನ್ಸ್ಫರ್ ಆಗುತ್ತೆ. ಈ ಸ್ಟೇಜ್ಗೆ ಅಲ್ಲಿ ಯೂಸ್ ಮೈ ತಮ್ ಆಯಿತಾ? ಸೊ ಅದಕ್ಕೆ ಟ್ರಾನ್ಸ್ಫರ್ ಆಗಲ್ಲ. ದಿಸ್ ಇಸ್ ದ ಡಿಫ್ರೆನ್ಸ್. ಸ್ಟೇಜಲ್ಲಿ ಯು ಕ್ಯಾನ್ ಯೂಸ್ ಗ್ಲಾಸ್. ಪ್ರೆಸ್ ಮಾಡಿ ಹಿಂಗೆ ನೋಡಿದ್ರೂ ಟ್ರಾನ್ಸ್ಫರ್ ಆಗಲ್ಲ. ಸೊ ದಟ್ಸ್ ಅ ರೀಸನ್ ನನಗೆ ಇದಿಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇಷ್ಟ ಇಲ್ಲದೆ ಇರೋ ಅಂಥ ಶೇಡ್ ತೊಗೊಬಿಟ್ಟಿದ್ದೀನಿ. ಅದಕ್ಕೆ ಅರ್ಧಂಬರ್ಧ ಯೂಸ್ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಯೂಸ್ ಮಾಡಲ್ಲ. ಯಾಕಂದರೆ ಇದು ನನ್ನ ಸ್ಕಿನ್ ಮೇಲೆ ಅಂಥದ್ದು ಒಳ್ಳೆ ಫುಲ್ಲು ಸೇಮ್ ಕಲರ್ ಕಾಣುತ್ತೆ. ಯಾವಾಗ ಯೂಸ್ ಮಾಡ್ತೀನಿ ಗೊತ್ತಾ? ಯೂಶಲಿ ಜಿಮ್ಗೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ನೋ ಮೇಕಪ್ ಲುಕ್ ಕೊಡ್ತೀನಲ್ಲ, ಅವಾಗ ಯೂಸ್ ಮಾಡ್ತೀನಿ ಅಷ್ಟೇ. ಇದೇ ಡಿಫ್ರೆನ್ಸ್. ಬಟ್ ಮ್ಯಾಟಲ್ಲಿ ದಿಸ್ ಇಸ್ ರಿಯಲಿ ಗುಡ್. ಬಟ್ ಗ್ಲಾಸ್ ಯೂಸ್ ಮಾಡಿದಾಗ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಇದು ಟ್ರಾನ್ಸ್ಫರ್ ಆಗಲ್ಲ. ಸೊ ಸ್ಟೇಜ್ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಇದೊಂಥರ ವಿಯರ್ಡ್ ಕಲೆಕ್ಷನ್ ನನ್ನ ಹತ್ರ ಇರೋದು. ಚೆನ್ನಾಗಿದೆ ಇದು ಒಂಥರ ಕಲರ್. ನನಗೆ ಇದು ನೋಡ್ತಿದ್ರೆ ಈಗಲೇ ಅಪ್ಲೈ ಮಾಡಬೇಕು ಅಂತ ಅನಿಸುತ್ತೆ. ರೇರ್ ಕಲರ್ಸು. ಲ್ಯಾವೆಂಡರಲ್ಲಿ ಡಾರ್ಕ್ ಬರುತ್ತೆ. ಓಕೆ, ದಿಸ್ ಹ್ಯಾಸ್ ದಿಸ್ ಕೈಂಡ್ ಆಫ್ ಟೆಕ್ಸ್ಚರ್ ಆ್ಯಂಡ್ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನನಗೆ ಈ ಥರ ವಿಯರ್ಡ್ ಕಲರ್ಸ್ ಟ್ರೈ ಮಾಡೋಕ್ಕೆ ತುಂಬಾ ಇಷ್ಟ. ನೆಕ್ಸ್ಟ್ ಇಸ್ ದಿಸ್ ಕಾಮನ್ ಆಗಿ ಪಿಂಕ್ ಫ್ಯಾಮಿಲಿಯಲ್ಲಿ ಬರೋ ನೂಡ್ ಕಲರ್. ಇದು ಇಲ್ಲಿ ಹಾಕ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಲ್ಮೋಸ್ಟ್ ಒಳ್ಳೆ ಸೇಮ್ ಕಲರ್ ರಿಪೀಟ್ ಮಾಡ್ದಂಗೆ ಫೀಲ್ ಆಗ್ತಾ ಇದೆ. ಬಟ್ ಡಿಫ್ರೆನ್ಸ್ ಇದೆ, ಮೈಲ್ಡ್ ಶೇಡ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಿಮಗೆ ಗೊತ್ತಲ್ಲ, ಫೇಸ್ಗೆ ಒಂದ್ಸತಿ ಒಂದು ಶೇಡ್ ಅಭ್ಯಾಸ ಆಗಿಬಿಟ್ರೆ ಅದು ಹಂಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದೇ ತೊಗೊಳಕ್ಕೆ ಜಾಸ್ತಿ ಇದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ. ಸೊ ದೀಸ್ ಟೂ ಆರ್ ಲೈಕ್ ಒನ್ ಸಚ್ ಕೈಂಡ್ ಆಫ್ ಕಲರ್ಸ್. ನೆಕ್ಸ್ಟ್ ಬಂದು ಇದೆಲ್ಲ ಇದು ಸ್ಟುಡಿಯೋ ವೆಸ್ಟ್. ಇದು ಬಂದು ಸ್ಟೇಜ್. ಇದು ಬಂದು ಯಾವುದೋ ಒಂದು ನೈಕಲ್ಲಿ ಟ್ರೈ ಮಾಡಿದ್ದೀನಿ, ಇನ್ಸೈಟ್ ಅಂತ ನಾನ್ ಟ್ರಾನ್ಸ್ಫರ್ ಲಿಪ್ ಕಲರ್ ಅಂತ ಹೇಳಿದ್ದಾರೆ. ಬಟ್ ನಾನು ಇದನ್ನು ಹಾಕೇ ಇಲ್ಲ, ಎಷ್ಟೊಂದು ದಿನ ಹೋಗಿದೆ. ಐ ಆಮ್ ನಾಟ್ ಶೋರ್ ಇದು ಆ್ಯಕ್ಚುಲಾಗಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಸ್ಮೆಲ್ ಒಂಥರ ವಿಯರ್ಡ್ ಆಗಿದೆ, ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ವಿ ವಿಲ್ ಟ್ರೈ. ಇದೊಂಥರ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನೋಡಿ. ಸೊ ವಿ ವಿಲ್ ವೇಟ್ ಫಾರ್ ಇಟ್ ಟು ಡ್ರೈ. ಎಲ್ಲನೂ ಡ್ರೈ ಆಗಲಿ, ಟ್ರೈ ಮಾಡ್ಕೊಂಬರೋಣ. ಡ್ರೈ ಆದಮೇಲೆ ವಿ ವಿಲ್ ಗೆಟ್ ಟು ನೋ ಆ್ಯಕ್ಚುಲಾಗಿ ಟ್ರಾನ್ಸ್ಫರ್ ಆಗುತ್ತಾ ಆಗಲ್ವಾ ಅಂತ. ಇದು ಬಂದು ನೆಕ್ಸ್ಟು ಸ್ವಿಸ್ ಬ್ಯೂಟಿ. ಯೂಶಲಿ ಐ ಡೋಂಟ್ ಲೈಕ್ ದಿಸ್ ಬ್ರ್ಯಾಂಡ್ ಪರ್ಸ್ನಲಿ. ಇವ್ರದ್ದು ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ ನಂಗೆ ಇಷ್ಟ ಇಲ್ಲ. ಬಟ್ ಇದನ್ನು ಯಾವಾಗಲೂ ಅದೇನು ನೋಡೋಕ್ಕೆ ಅಂತ ಯಾವಾಗಲೂ ಏನೋ ಯೋಚನೆ ಮಾಡ್ಕೊಂಡು ಆರ್ಡ್ರ್ ಮಾಡಿರ್ತೀನಿ. ಆ್ಯಂಡ್ ದಟ್ಸ್ ರೀಸನ್ ಇವತ್ತರೆಗೂ ಅದನ್ನು ಯೂಸ್ ಮಾಡಿಲ್ಲ. ಆ್ಯಂಡ್ ಇದು ಪ್ರಾಪರ್ ಪಿಂಕ್ ಕಲರು. ಸಿ, ಬ್ರೈಟ್ ಪಿಂಕ್ ಕಲರು. ಇದನ್ನು ಹಾಕೊಂಡಾಗ ಈ ಕಲರ್ನ ಒಳ್ಳೆ ಏನೋ ಒಂಥರ ಕಾಣಿಸುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣೋಕ್ಕಿಂತ ಒಂಥರ ತುಂಬ ಲೋಕಲ್ ಅಂತ ಅನಿಸುತ್ತೆ. ಆ ಥರ ಫೀಲ್ ಆಗುತ್ತೆ ನಂಗೆ ಸ್ವಿಸ್ ಬ್ಯೂಟಿ ಮತ್ತೇನೋ ಅಷ್ಟಕ್ಕಷ್ಟೇ. ಬಟ್ ಹವೆವರ್ ಅದು ಡ್ರೈ ಆಗಲಿ, ಎಲ್ಲ ಒಂದು ಕಡೆಯಿಂದ ಡ್ರೈ ಆಗ್ತಾ ಬರಲಿ. ವಿ ವಿಲ್ ಸಿ ಆ್ಯಕ್ಚುಲಾಗಿ ಯಾರು ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಅಂತ. ಆ್ಯಂಡ್ ಮೆಬ್ಲಿನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಮೆಬ್ಲಿನ್ ನಂಗೆ ಸಖತ್ ಇಷ್ಟ. ಸೊ ಮೆಬ್ಲಿನಲ್ಲಿ ಡಿಫ್ರೆಂಟ್ ಕಲರ್ಸ್ ಇಟ್ಕೊಬೋದು. ಇರೋದ್ರಲ್ಲಿ ಇದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮೆಬ್ಲಿನ್ ಅವ್ರದ್ದು. ಖಾಲಿಯಾಗಿದ್ದರೆ ನಂಗೆ ಇಷ್ಟಪಟ್ಟು ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಆ್ಯಂಡ್ ಅದ್ರ ಕಲರ್ ನೋಡಿ, ಆ ಟೆಕ್ಸ್ಚರೇ ಒಂಥರ, ಅದು ಸ್ವೈಪಲ್ಲೇ ಗೊತ್ತಾಗೋಗುತ್ತೆ. ಈ ಲೋಕಲ್ ಪ್ರಾಡಕ್ಟ್ಸ್ಗೂ ಈ ಸ್ವೈಪಲ್ಲೇ ಗೊತ್ತಾಗೋಗುತ್ತೆ ನಮಗೆ ಅದು ಹೇಗಿದೆ ಅನ್ನೋದು. ಸಿ, ಆ ಟೆಕ್ಸ್ಚರೇ ಗೊತ್ತಾಗುತ್ತೆ. ಇದೆಲ್ಲ ನೋಡಿ, ಇದು ಗ್ಲಾಸಿ, ಇದು ಓಕೆ, ಹಂಗೆ ಇದೆ. ಗುಡ್ ಪ್ರಾಡಕ್ಟ್ಸ್ಗೂ ಲೋಕಲ್ ಪ್ರಾಡಕ್ಟ್ಸ್ಗೂ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಇದು ಒಂದು ನೂಡ್ ಕಲರು. ಸೊ ಅದನ್ನು ತೋರಿಸ್ತೇನೆ. ಓಕೆ, ಟಿರೇನ್ ಸಿ ಎಷ್ಟು ಚೆನ್ನಾಗಿದೆ, ಅದ್ರ ಟೆಕ್ಸ್ಚರೇ ಅಷ್ಟು ಚೆನ್ನಾಗಿರುತ್ತೆ. ದೀಸ್ ಆರ್ ರಿಯಲಿ ಗುಡ್ ಪ್ರಾಡಕ್ಟ್ಸ್. ಆ್ಯಂಡ್ ಈ ಡಬ್ಬ ಓಪನ್ನೇ ಮಾಡಿಲ್ಲ, ನೈಬೇದು. ದಿಸ್ ಇಸ್ ಅ ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್. ಇದು ಇವಾಗ ಫುಲ್ಜಾ ಸಿಮ್ ಇನಾಗ್ರೇಷನ್ ಓಪನಿಂಗ್. ದಿಸ್ ಇಸ್ ನೈಬೇಸ್. ಇದು ಒಂಥರ ಬ್ರೌನ್ ಕಾಮ್ ಮೆರೂನಲ್ಲಿ ಬರುತ್ತೆ. ತರಿಸಿದ್ದೀನಿ, ಬಟ್ ಯಾವತ್ತೂ ಹಾಕೋಬೇಕು, ಓಪನ್ ಮಾಡಬೇಕು ಅಂತಲೂ ಅನಿಸಿಲ್ಲ ನನಗೊಂಥರ. ಲೆಟ್ಸ್ ಚೆಕ್. ಆ್ಯಂಡ್ ಚೆನ್ನಾಗಿದೆ ನೋಡಿ, ಹೊಸ ಡಬ್ಬ ಈಗ ಓಪನ್ ಮಾಡ್ತಿರೋದು.
ಮಾಡ್ತೀನಿ ಹಿಂಗೆ ಮಾಡಿ. ವಿ ವಿಲ್ ಟ್ರೈ ದಿಸ್. ನೋಡಿ ಇದ್ರ ಟೆಕ್ಸ್ಚರ್ ಚೆನ್ನಾಗಿದೆ, ಬಟ್ ಐ ಆಮ್ ನಾಟ್ ಶೋರ್ ಲಿಪ್ಸಿಗೆ. ಓಕೆ, ನಾನು ಆವಾಗಿಂದ ಲಿಪ್ಗೆ ಹಾಕೋಬೇಕು ಅಂದ್ಬಿಟ್ಟು ಹಿಂಗೆ ಮಿರರ್ನ ನೋಡ್ಕೋತೀನಿ, ಆಮೇಲೆ ರೆಡ್ ಕಲರ್ ನೋಡ್ತೀನಿ, ಸುಮ್ಮನೆ ಹಾಕ್ತೀನಿ. ಬಟ್ ಇದೆಲ್ಲನೂ ಒಂದು ಕಡೆದ ಹಿಂಗೆ ಸ್ಮಡ್ಜ್ ಮಾಡಿ ಟ್ರೈ ಮಾಡೋಣ. ದಿಸ್ ಇಸ್ ನೈಬೆ ಆ್ಯಂಡ್ ಇದು ಬಂದು ಮೆಬ್ಲಿನು, ಇದು ಬಂದು ಒಂದು ಸ್ವಿಸ್ ಬ್ಯೂಟಿ, ಇನ್ನೊಂದು ಯಾವುದೋ ಇನ್ಸೈಡ್ ಹೆಸರೇ ಗೊತ್ತಿಲ್ಲದೆ ಇರೋದು. ಇದು 3 ಬಂದು ಸ್ಟುಡಿಯೋ ವೆಸ್ಟ್, ಒಂದು ಬಂದು ಸ್ಟೇಜ್. ಇದು ಸ್ಟೇಜ್, ಇವು 3 ಸ್ಟುಡಿಯೋ ವೆಸ್ಟ್. ನಾವು ಕಮಿಂಗ್ ಟು ದ ಮೋಸ್ಟ್ ಕಲೆಕ್ಟೆಡ್ ಐಟಮ್ಸ್ ಆಯಿತಾ ನಂದು. ಫೇಸಸ್ ಕೆನಡಾ ತುಂಬ ಜಾಸ್ತಿ ಕಲೆಕ್ಷನ್ಸ್ ಇದೆ, ಈ ಕಡೆ ಟ್ರೈ ಮಾಡೋಣ. ಓಕೆ, ದಿಸ್ ಇಸ್ ಲೈಕ್ ಬ್ರೌನ್ ಟೆಕ್ಸ್ಚರ್, ತುಂಬ ಚೆನ್ನಾಗಿದೆ. ಬಟ್ ನಂಗೆ ಕ್ರಯಾನ್ಸ್ ಇಷ್ಟ ಆಗಲ್ಲ. ಐ ಆಮ್ ನಾಟ್ ಅ ಕ್ರಯಾನ್ ಪರ್ಸನ್, ಬಿಕಾಸ್ ಅವ್ರು ಏನೇ ಹೇಳಿ ಕ್ರಯಾನ್ ವಿಲ್ ಟ್ರಾನ್ಸ್ಫರ್. ಇವತ್ತರೆಗೂ ಒಂದು ಕ್ರಯಾನ್ ಯೂಸ್ ಮಾಡಿ ಅದು ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋ ಥರ ಪ್ರಾಡಕ್ಟ್ ಇವತ್ತರೆಗೂ ಐ ಹ್ಯಾವಂಟ್ ಕಮ್ ಅಕ್ರಾಸ್. ನಿಮ್ಗೆ ಅದ್ರ ಪ್ರಾಡಕ್ಟ್ ಗೊತ್ತಿದ್ರೆ ಹೇಳಿ. ಬಟ್ ಅವ್ರು ಏನೇ ಟ್ರಾನ್ಸ್ಫರ್ ಪ್ರೂಫು, ಆ ಪ್ರೂಫ್ ಈ ಪ್ರೂಫ್ ಹೇಳಿದ್ರು, ಕ್ರಯಾನ್ಸ್ will get transferred. And this is also one such ಇದು. ಈ ಶೇಡ್ ಬಂದು ಕ್ಯಾರಮಲ್ ಸ್ಕ್ರಿಲ್ ಅಂತ. ಇದು ಬಂದು ಮ್ಯಾಗ್ನೆಟಿಕ್ ಅನ್ಸುತ್ತೆ, ಮ್ಯಾಗ್ನೆಟಿಕ್ 02. ಇದು ಅಷ್ಟೇ ಕ್ರಯಾನ್ ಇಷ್ಟಪಡೋರಿಗೆ, ಈಸಿ ಕ್ಯೂಟ್ ಸಿಂಪಲ್ ಸ್ವೈಪ್ ಯಾರು ಇಷ್ಟಪಡ್ತಾರೆ ಅವ್ರಿಗೆ ತುಂಬ ಸ್ಮೂತಾಗಿ ಅವ್ರಿಗೆ ಚೆನ್ನಾಗಿರುತ್ತೆ. ಈ ಡಬ್ಬ ಕ್ಯಾಪ್ಗಳನ್ನ ನೋಡ್ಬಿಡಿ, ಅವಮಾನ ಆಗುತ್ತೆ ನಂಗೆ ತುಂಬ. ಬಿಕಾಸ್ ಫೇಸಸ್ ಕನ್ನಡ ಅವ್ರದ್ದು ಎಲ್ಲ ಕ್ಯಾಪ್ಗಳು ಹಿಂಗೆ ಹೊಡೆದೋಗಿರ್ತವೆ. ನನಗೆ ಈ ಥರ ಲಿಕ್ವಿಡ್ ಮ್ಯಾಟ್ ಸಖತ್ ಇಷ್ಟ. ಆ್ಯಂಡ್ ಇದು ಬಂದು ಚಾಕೋ ಕೋಚರ್. ಐ ಲೈಕ್ ದಿಸ್ ಕಲರ್, ಐ ಲವ್, ಬಿಕಾಸ್ ಇದು ಬ್ರೌನಲ್ಲಿದೆ ನೋಡಿ, ಆಲ್ಮೋಸ್ಟ್ ಖಾಲಿನೇ ಆಗಿದೆ. ಇದು ಬ್ರೌನಲ್ಲಿ ಬರುತ್ತೆ. ನನಗೆ ಬ್ರೌನ್ ಟೆಕ್ಸ್ಚರ್ ಸಖತ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಕಮ್ಸ್ ಇನ್ ದಿ ಮರೂನ್ ಕ್ಯಾಟಗರಿ. ಮರೂನಲ್ಲಿ ಇದು ಬರುತ್ತೆ, ಬ್ರೌನಿಶ್ ಮರೂನ್ ಬರುತ್ತಲ್ಲ ಆ ಥರ. ಓಕೆ, ಲೈಟಾಗಿ ಹಾಕಿದ್ರೆ ಒಂದು ಕಲರು, ಡಾರ್ಕಾಗಿ ಹಾಕಿದ್ರೆ ಒಂದು ಕಲರ್ ಬರುತ್ತೆ ನೋಡಿ. ಇದೆಲ್ಲ ಫಂಕ್ಷನ್ಗೆ ಗ್ರ್ಯಾಂಡ್ ಲುಕ್, ರಿಚ್ ಲುಕ್ಗೆ ಈ ಕಲರ್ ಕಾಣುತ್ತೆ. ಡೈಲಿ ವೇರ್ಗೆಲ್ಲ ನೂಡ್ ಕಲರ್ಸ್ ಹಾಕೊಬೋದು. ಯೂಶಲಾಗಿ ಡೈಲಿಗೆ ನೂಡ್ ಕಲರ್ಸು. ರಿಚ್ ಕಲರ್ಸ್ ಬೇಕು, ಫಂಕ್ಷನ್ ಇದೆ, ಏನಾದ್ರು ಇವೆಂಟ್ ಇದೆ ಅಂತ ಹೇಳಿದಾಗ ಈ ಥರ ಡಾರ್ಕ್ ಕಲರ್ಸ್ ಹಾಕೋದು ನಾನು. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಪಿಂಕ್ ಪೆಟಲ್. ಇನ್ನೂ ಒಂದು ಪಿಂಕ್ ಕಲರ್ ಇತ್ತು, ಬಟ್ ಅದೆಲ್ಲಿಟ್ಟಿದ್ದು ನಾವು ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿದೆ ಆ ಕಲರುವೆ. ಆ್ಯಂಡ್ ದಿಸ್ ಇಸ್ ಇಟ್ ನೋಡಿ. ಇದೆಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಸ್ಲೈಡ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ರೆಡ್. ದಿಸ್ ಇಸ್ ಏನಂತ, ರೂಬಿ ರೂಗ್. ಇದೆಲ್ಲದ್ರದ್ದು ಲಿಂಕ್ಗಳನ್ನ ಹುಡುಕಿ ಅಟ್ಯಾಚ್ ಮಾಡ್ತೀನಿ ನಾನು. ನೋಡಿ ರೆಡ್, ನನಗೆ ಈ ರೆಡ್ ಸಖತ್ ಇಷ್ಟ. ಬಿಕಾಸ್ ಇದು ಆ್ಯಕ್ಚುಯಲ್ ಈ ಥರ ರೆಡ್ ಕಲರ್ಸ್ ಯೂಶಲಾಗಿ ಮದುವೆಗಳಲ್ಲಿ, ಇಲ್ಲಾಂದರೆ ವೈಟ್ ಕಲರ್ ಡ್ರೆಸ್ ಹಾಕಿದಾಗ ನಿಮ್ಮ ಫೇಸ್ನ ಒಂದು ಲೆವೆಲ್ ಎಕ್ಸ್ಟ್ರಾ ಫೇರ್ನೆಸ್ ಕಾಣಿಸುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿ ಕಾಣುತ್ತೆ, ಫೇಸ್ನ ಒಂದು ಲೆವೆಲ್ ಲಿಫ್ಟ್ ಮಾಡುತ್ತೆ ಈ ಥರ ರೆಡ್ ಕಲರ್, ಎಸ್ಪೆಷಲಿ ಫಂಕ್ಷನ್ಸಲ್ಲಿ. ಸೊ ಇದು ಕಲರ್ ಮಸ್ಟ್ ಹ್ಯಾವ್. ಆ್ಯಂಡ್ ದಿಸ್ ಈಸ್ ಮ್ಯಾಗ್ನೆಟಿಕ್ 11. ಸೊ ಇದು ಮ್ಯಾಗ್ನೆಟಿಕ್ 03 ಇಸ್ ಫಾರ್ ಈ ಥರ ಕ್ರಯಾನಲ್ಲಿ. ಆ್ಯಂಡ್ ಇದು ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ಕಲ್ಲಿ. ಐ ವಿಲ್ ಶೋ ಯು. ಸಿ, ಈ ಥರ ಇದೆ. ಇಲ್ಲಿ ನೋಡಿ, ಇವಾಗ ಈ ಥರ ನನ್ನ ಕೈಯೆಲ್ಲ ಕಲರ್ ಆಗೋಗಿದೆ ನೋಡಿ. ಕಲರ್ಸ್ ಇಷ್ಟು ಡಿಫ್ರೆಂಟ್ ಶೇಡ್ಸ್ ಇದೆ ನನ್ನ ಹತ್ರ. ಆ್ಯಂಡ್ ಇದು ಡಿಫ್ರೆಂಟ್ ಬ್ರ್ಯಾಂಡ್ಸ್. ಇದು ಒಂದೇ ಬ್ರ್ಯಾಂಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆ್ಯಂಡ್ ಶೇಡ್ಸ್. ಇವಾಗ ಇದು ಫಸ್ಟ್ನೇದು ಒಣಗಿದೆ, ಇದನ್ನ ಟ್ರೈ ಮಾಡ್ಕೊಂಬರೋಣ. ಸೊ ದಿಸ್ ಇಸ್ ಗ್ಲಾಸಿ ಹಂಗೆ ಇದೆ, ಬಟ್ ಅಮ್ಕಿದಾಗ ಇದು ಸ್ಪ್ರೆಡ್ ಆಯಿತು. ಬಟ್ ಇದು ನೋಡಿ, ಇದು ಸ್ಪ್ರೆಡ್ ಆಗಲ್ಲ, ಬರೀ ಮ್ಯಾಟ್ ಸ್ಪ್ರೆಡ್ ಆಗಲ್ಲ. ಓಕೆ, ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಗ್ಲಾಸ್ ಹಾಕಿದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಆ್ಯಂಡ್ ಇದು ಬಂದು ಸ್ಟೇಜ್, ಇದು ಸ್ಪ್ರೆಡ್ ಆಗಲ್ಲ ಅಂತ ಹೇಳಿನಲ್ಲ, ಅದು ಸ್ಪ್ರೆಡ್ ಆಗಲ್ಲ. ಆ್ಯಂಡ್ ಇದು ಬಂದು ಸ್ಟುಡಿಯೋ ವೆಸ್ಟ್, ಇದು ಸ್ಪ್ರೆಡ್ ಆಗುತ್ತೆ, ಇಲ್ಲಿ ಹೊಟ್ಟೋಗುತ್ತೆ ಹಿಂಗೆ ಮೈಲ್ಡಾಗಿ. ಇದು ಅದು ಲಿಪ್ಸ್ಟಿಕ್ಕಿಂದ ಜಾಸ್ತಿ ಗ್ಲಾಸೇ. ಸೊ ಇಫ್ ಯು ಲೈಕ್ ಗ್ಲಾಸ್, ದೆನ್ ದಿಸ್ ಇಸ್ ದ ಗೋ ಟು ಪ್ರಾಡಕ್ಟ್. ಲೈಕ್ ಲಿಪ್ ಬಾಮ್ ಥರ ಹಾಕ್ತೀನಿ ಅಂತ ಅಂದರೆ ದೆನ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್. ಅದರ್ವೈಸ್ ಲಿಪ್ಸ್ಟಿಕ್ಕು ಸ್ವಲ್ಪ ಹೊತ್ತು ಉಳಿಲಿ ಅಂತ ಹಾಕಿದ್ರೆ ಇದು ವರ್ಕ್ ಆಗಲ್ಲ. ದೀಸ್ ಆರ್ ಆಲ್ ಹಾನೆಸ್ಟ್ ರಿವ್ಯೂಸ್. ಇದು ಬಂದು ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡಿದ್ವಲ್ಲ, ದಿಸ್ ವಾಸ್ ಅಗೇನ್ ಸ್ಟುಡಿಯೋ ವೆಸ್ಟ್ ಇದ್ದಾನೆ. ಸ್ಟುಡಿಯೋ ವೆಸ್ಟ್ ಈ ಕಲರು. ದಿಸ್ ಅಗೇನ್ ವಿಲ್ ನಾಟ್ ಗೋ. ಪಕ್ಕದ್ದು ಆಗಲೇ ಹೊಟ್ಟೋಯ್ತು, ಆರೆಂಜ್. ಇದು ಯಾವುದೋ ಇದೆಯಲ್ಲ ಇನ್ಸೈಡ್, ತಗೊಳಕ್ಕೆ ಹೋಗ್ಬೇಡಿ. ವೆರಿ ಬ್ಯಾಡ್ ಫ್ರೇಗ್ರೆನ್ಸ್, ಒಂಥರ ಏನೋ ಕೆಟ್ಟ ಸ್ಮೆಲ್ ಥರ ಫೀಲ್ ಆಗ್ತದೆ. ಐ ವಿಲ್ ಡೆಫಿನೆಟ್ಲಿ ನಾಟ್ ವೇರ್. ಆ್ಯಂಡ್ ನಮ್ಮ ಲಿಪ್ಸ್ಗೆ ತುಂಬ ಲೋಕಲ್ ಪ್ರಾಡಕ್ಟ್ಸ್ ಹಾಕಬಾರ್ದು. ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್ ಆ್ಯಸ್ ವೆಲ್. ಬಿಕಾಸ್ ತಿಂತೀವಿ, ಅದು ಒಳಗೆ ಹೋಗುತ್ತೆ, ವಿತೌಟ್ ಅವರ್ ನಾಲೆಜ್ ಒಳಗೆ ಹೋಗುತ್ತೆ. ಸೊ ದಿಸ್ ಇಸ್ ಟೂ ಬ್ಯಾಡ್. ಇದು ಚೂರು ಚೆನ್ನಾಗಿಲ್ಲ ಪ್ರಾಡಕ್ಟ್. ಸೊ ಲೆಟ್ಸ್ ನಾಟ್ ಟೇಕ್ ದಿಸ್. ಡೆಫಿನೆಟ್ಲಿ ಫಾರ್ ಡಸ್ಟ್ಬಿನ್. ಇದು ಸ್ವಿಸ್ ಬ್ಯೂಟಿ. ಯಾ, ಇದು ಸ್ಮಡ್ಜ್ ಆಗ್ತಿಲ್ಲ. ಪರವಾಗಿಲ್ಲ, ನಮ್ಗೆ ಅಕ್ಕಪಕ್ಕದೇ ಆಗ್ತಾಯಿದೆ, ಸ್ವಿಸ್ ಬ್ಯೂಟಿ ಆಗ್ತಾಯಿಲ್ಲ. ಬಟ್ ಸ್ವಿಸ್ ಬ್ಯೂಟಿ ಚೆನ್ನಾಗಿದೆ ಗೈಸಲ್ಲಿ, ಮೂವ್ ಮಾಡಿದ್ರು. ಬಟ್ ಐ ಥಿಂಕ್ ಲಿಪ್ಸ್ ಏನಾದ್ರು ಹಿಂಗೆ ಸ್ಪ್ರೆಡ್ ಮಾಡಿದಾಗ ಇಲ್ಲ. ನಾನು ಇಷ್ಟು ದಿನ ತುಂಬಾ ಅದನ್ನು ಬೇಡ ಅಂತ ಐತೆ. ಬಟ್ ಓಕೆ, ಯು ಕ್ಯಾನ್ ಬೈ ದಿಸ್.
ಡೆಫಿನೆಟ್ಲಿ ವಿ ಕ್ಯಾನ್ ಬೈ ದಿಸ್. ಅಂದರೆ ಇದರಲ್ಲೇ ಮಲ್ಟಿಪಲ್ ಕಲರ್ಸು ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಟ್ರೈ ಮಾಡ್ತೀನಿ. ಅದ್ರದ್ದೇ ಒಂದ್ಸರಿ ಚೆಕ್ ಮಾಡೋಣ. ಇಫ್ ದಿಸ್ ಇಸ್ ಗುಡ್, ಇಟ್ಸ್ ಅ ನೈಸ್ ಮಿಡ್ ರೇಂಜ್ ಪ್ರಾಡಕ್ಟ್ ಆ್ಯಕ್ಚುಲಿ. ನಾನು ಸರ್ಪ್ರೈಸ್ ಆದೆ ಒಂಚೂರು ಸ್ಮಡ್ಜ್ ಆಗ್ತಾ ಇರೋದು ನೋಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಾನು ಇಲ್ಲಿ ಟ್ರೈ ಮಾಡೋದು ಮೆಬ್ಲಿನ್ಗಳು. ಮೆಬ್ಲಿನ್ ಆ್ಯಂಡ್ ಲಾಸ್ಟ್ ಇಸ್ ನೈಬೆ ಎನಿವೇಸ್ ಆಗ್ತಾಯಿಲ್ಲ, ಇದೊಂಚೂರು ಒಣಗಿರಲಿಲ್ಲ ಅಷ್ಟೇ, ಬಟ್ ನೈಬೆ ಕೂಡ ಆಗಲ್ಲ. ಓಕೆ, ಮೆಬ್ಲಿನ್ ಹವೆವರ್ ಐ ಡೆಫಿನೆಟ್ಲಿ ಲವ್. ಇನ್ನೂ ಅದು ಟೆಕ್ಸ್ಚರ್, ಇನ್ನೂ ಅದು ಬಟ್ರಿ ಟೆಕ್ಸ್ಚರ್ ಇನ್ನೂ ಹಾಗೆ ಇದೆ. ಸೊ ಅದು ಆಗ್ತಾ ಇದೆ ಕೈಗೆ ಸದ್ಯಕ್ಕೆ. ಬಟ್ ಇಲ್ಲಿ ನೋಡಿ, ಇದು ಆಗಿರೋದಿದೆ. ಸೊ ಇದೇನು ಮೂವ್ ಆಗ್ತಾಯಿಲ್ಲ. ಇಷ್ಟರಲ್ಲಿ ನನಗೆ ಇಷ್ಟ ಆಗದೆ ಇದ್ದಿದ್ದು ಅಂತ ಹೇಳಿದ್ರೆ ಇದು ಒಂದೇ ಇನ್ಸೈಟು. ನಾಟ್ ಅ ಗುಡ್ ಪ್ರಾಡಕ್ಟ್ ಟು ಬೈ. ಅದರ್ವೈಸ್ ಐ ಆಮ್ ಸರ್ಪ್ರೈಸ್ ವಿತ್ ಸ್ವಿಸ್ ಬ್ಯೂಟಿ ಆ್ಯಸ್ ವೆಲ್. ಸೊ ಡನ್, ಇದಾಯಿತು. ಇನ್ ಫೇಸಸ್ ಕನ್ನಡ ಹೇಳಂಗಿಲ್ಲ. ಇದು ನೋಡಿ, ಇದು ಒಣಗಿದ ಮೇಲೆ ಯಾವ ಥರ ಟೆಕ್ಸ್ಚರ್ ಕೊಟ್ಟಿದೆ. ಲಿಪ್ ಕೂಡ ಅದೇ ಥರ ಇಷ್ಟು ಕ್ಯೂಟಾಗಿ ಕಾಣುತ್ತೆ. ಸಿ, ನನ್ನ ಕೈ ಮೂವ್ ಮಾಡೋದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಹೇಗೆ ಕಾಣುತ್ತೆ ಅಂತ. ಅದ್ರದ್ದು ಟೆಕ್ಸ್ಚರ್ಗಳೇ ಬೇರೆ ಇದೆ. ಯಾವ ಫಿಂಗರ್ ಲಿಪ್ಸ್ಟಿಕ್ ಆಗಿಲ್ಲ, ಈ ಫಿಂಗರ್. ವಿ ವಿಲ್ ಟ್ರೈ ವಿತ್ ದಿಸ್. ಕ್ರಯಾನ್ಸ್ ಆ್ಯಸ್ ಯೂಶುವಲ್ ಹಾಗೇ ಆಗುತ್ತೆ. ಟ್ರಾನ್ಸ್ಫರ್ ಪ್ರೂಫ್ ಬರೋಕ್ಕೆ ಚಾನ್ಸೇ ಇಲ್ಲ. ಅಗೇನ್ ಈ ಕ್ರಯಾನು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಇದೆಲ್ಲ ಏನಿದೆ, ಈ ಲಿಕ್ವಿಡ್ ಮ್ಯಾಟು, ಇದು ಟ್ರಾನ್ಸ್ಫರ್ ಆಗಲ್ಲ, ಚೆನ್ನಾಗಿರುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಕಲರ್ಸ್. ಸೊ ಈ ಥರ ಇದೆ. ನಿಮಗೆ ಯಾವ್ದು ಇಷ್ಟ, ಯಾವ್ದು ಬೇಕು ನಿಮಗೆ ಬಿಟ್ಟಿದ್ದು. ಎಲ್ಲದ್ರದ್ದು ಲಿಂಕ್ ಹಾಕ್ತೀನಿ. ಇದು ಒಂದ್ರದ್ದು ಮಾತ್ರ ನಾನು ಡಿಸ್ಕಾರ್ಡ್ ಮಾಡ್ತೀನಿ, ಇದ್ರ ಲಿಂಕ್ ಹಾಕೋಕ್ಕಾಗಲ್ಲ. ರೆಸ್ಟ್ ಎವ್ರಿಥಿಂಗ್ ನಾನು ಲಿಂಕ್ಸ್ನ ಅಟ್ಯಾಚ್ ಮಾಡ್ತೀನಿ. ನಿಮಗೆ ಯಾವ್ದು ಇಷ್ಟ ಬೈ ಮಾಡಿ. ನಿಮಗೆ ಗೊತ್ತಾಗಿದೆ ಆ್ಯಕ್ಚುಯಲ್ ಶೇಡ್. ಯೂಶುವಲಾಗಿ ಕಾಮನ್ ಆಗಿ ಬರೋ ಕ್ವೆಶನ್ ಅಂದರೆ, ಓಕೆ ಅಲ್ಲಿ ಫೋಟೋಲ್ ಒಂದು ತರಿಸಿದೆ, ಟ್ರೈಟ್ ಆನ್ ಅಂತ ಏನು ಕೊಡ್ತಾರೆ, ಆವಾಗಲೂ ಅಷ್ಟೊಂದು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಿಜವಾಗ್ಲೂ ಹಿಂಗೆ ಚೆನ್ನಾಗಿ ಕಾಣುತ್ತಾ, ಹಿಂಗೆ ಇರುತ್ತಾ ಅಂತ. ಇವಾಗ ನಾನು ಎಲ್ಲನೂ ನನ್ನ ಸ್ಕಿನ್ ಮೇಲೆ ಹಾಕಿ ತೋರಿಸಿದ್ದೀನಿ. ಸೊ ನಿಮಗೆ ಐಡಿಯಾ ಇರುತ್ತೆ, ಓಕೆ ಇದನ್ನು ತೊಗೊಂಡ್ರೆ ಈ ಕಲರ್ ಬರುತ್ತೆ, ಈ ಥರ ಇರುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ಬೈ ಮಾಡಿ. ಇಲ್ಲಾಂದರೆ ನೀವಾದರೂ ಬೇರೆದು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ಮಡ್ಜ್ ಆಗದೆ ಇರೋದು, ಅದನ್ನು ಹೇಳಿ ನಾವು ಟ್ರೈ ಮಾಡೋಣ, ನಾವು ಎಲ್ಲರಿಗೂ ತೋರಿಸೋಣ. ಒಬ್ರಿಗೊಬ್ರಿಗೆ ನಾಲೆಜ್ ಶೇರ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಪಾಸ್ ಆನ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ವ್ಲಾಗ್ ಇಷ್ಟ ಆಗಿದೆ ಅಂತ. ಸೊ ದಿಸ್ ಆರ್ ಆಲ್ ಮಿಡ್ ರೇಂಜ್. ನೆಕ್ಸ್ಟು ಹೈ ಕ್ವಾಲಿಟಿಗೆ ಹೋಗೋಣ. ಇವತ್ತಿನ ವ್ಲಾಗ್ ಮಿಡ್ ರೇಂಜ್ ಲಿಪ್ಸ್ಟಿಕಲ್ಲಿ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು ಮಾ.